ದೇವರು ಯೋಸೇಫನ ಜೀವಿತದಲ್ಲಿ ದೊಡ್ಡ ಉದ್ದೇಶವನ್ನ ಇಟ್ಟಿದ್ದರು. ಹಾಗೆ ಯೋಸೇಫನ ಸಂಗಡ ದೇವರಿದ್ದರು. ಆದರೂ ಕೂಡ ಯೋಸೇಫನ ಜೀವಿತದಲ್ಲಿ ಅನೇಕ ವಿರೋಧವಾದಂಥ ಕಾರ್ಯಗಳು ನಡೆದವು. ಸ್ವಂತ ಅಣ್ಣಂದಿರೇ ಅವನನ್ನು ಅನ್ಯ ದೇಶದವರಿಗೆ ಮಾರಿಬಿಟ್ಟರು. ಅಲ್ಲಿ ಕೂಡ ಮಾಡದೇ ಇರುವಂಥ ತಪ್ಪಿಗೆ ಸೆರೆಮನೆಯಲ್ಲಿ ಬಿದ್ದನು. ಈ ರೀತಿಯಾಗಿ ಹಲವಾರು ಕಾರ್ಯಗಳು ತದ್ವಿರುದ್ಧವಾಗಿ ನಡೆಯುತ್ತಾ ಇದ್ದರೂ ಕೂಡ ತಕ್ಕ ಸಮಯದಲ್ಲಿ ದೇವರು ಯೋಸೇಫನನ್ನ ಬಹಳ ಶ್ರೇಷ್ಠವಾದ ಹಂತಕ್ಕೆ ಎತ್ತಿ ಆಶೀರ್ವದಿಸಿದರು. ಆಗ ಈ ರೀತಿಯಾಗಿ ಮಾಡಿದಂಥ ಎಲ್ಲರೂ ಕೂಡ ಬಂದು ಅವನ ಮುಂದೆ ಅಡ್ಡ ಬೀಳುವಂತೆ ವಿಷಯಗಳು ಬದಲಾದವು. ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರ ಉದ್ದೇಶ ಇದೆ, ದೇವರು ಸಂಗಡ ಇದ್ದಾರೆ. ಆದರೂ ಕೂಡ ಯಾಕೆ ಈ ರೀತಿಯಾದ ಕಾರ್ಯಗಳು ನಡೆಯುತ್ತಾ ಇದೆ ಎಂಬುದಾಗಿ ನೀವು ಯೋಚಿಸುತ್ತಾ ಇರುವುದಾದರೆ ಭಯಪಡಬೇಡಿ, ಎಲ್ಲವೂ ಬದಲಾಗಲಿದೆ. ಕರ್ತನು ನಿಮಗೋಸ್ಕರ ಇಟ್ಟಿರುವಂಥ ಶ್ರೇಷ್ಠವಾದ ಹಂತಗಳನ್ನು ನೀವು ನಿಶ್ಚಯವಾಗಿ ಹೊಂದಲಿದ್ದೀರಾ.